ಈ ಬಳ್ಳಾರಿಯಲ್ಲಿ ಇಷ್ಟೆಲ್ಲ ಆಗೋದಕ್ಕೆ ಇಷ್ಟೆಲ್ಲ ಈ ಶೂಟೌಟ್ ಆಗೋದಕ್ಕೆ ಅದರ ಜೊತೆಲಿ ಫೈರಿಂಗ್ ಆಗೋದಕ್ಕೆ ಇದಕ್ಕೆಲ್ಲದಕ್ಕೂ ಬ್ಯಾನರ್ ಹರಿದಿದ್ದೇ ಕಾರಣ ಅನ್ನುವಂಥ ಪ್ರಶ್ನೆಗಳು ಕಾಡ್ತಾ ಇದ್ವು. ಎಲ್ಲೋ ಒಂದು ಕಡೆ ಈ ಬ್ಯಾನರನ್ನು ಕಿತ್ತಾಕಿದೆ ಅದೆಲ್ಲದಕ್ಕೂ ಕಾರಣ ಆಯ್ತಾ ಅನ್ನುವಂಥ ಪ್ರಶ್ನೆಗಳೀಗ ಕಾಡ್ತಾ ಇರೋದು. ಈ ವಾಲ್ಮೀಕಿ ಪುತ್ಥಳಿ ಉದ್ಘಾಟನೆಯ ಬ್ಯಾನರ್ ಅನ್ನ ಅಳವಡಿಕೆ ಮಾಡಲಾಗುತ್ತೆ, ಆದರೆ ಆ ಬ್ಯಾನರ್ ಅನ್ನ ಕಿತ್ತಾಕ್ತಾರೆ. ಆ ಕಿತ್ತಾಕ್ತಾ ಇರುವಂತಹ ದೃಶ್ಯ ಈಗ ಲಭ್ಯ ಆಗಿದೆ. ಮಧ್ಯಾಹ್ನ 3 ಗಂಟೆಗೆ ಭರತ್ ರೆಡ್ಡಿ ಆಪ್ತ ಸತೀಶ್ ರೆಡ್ಡಿ ನೇತೃತ್ವದಲ್ಲಿ ಧರಣಿ ಕೂಡ ಆರಂಭ ಆಗುತ್ತೆ. ರೆಡ್ಡಿ ಮನೆ ಮುಂದೆ ಹಾಕಿದಂತ ಬ್ಯಾನರ್ ಇದು. ಆ ಬ್ಯಾನರ್ ಅನ್ನ ಆ ನಂತರದಲ್ಲಿ ಕಿತ್ತಾಕ್ತಾರೆ ನೋಡಿ. ಇದು ಈ ಕಿತ್ತಾಕ್ತಾ ಇರೋದು ಇದನ್ನ ಕಾಂಗ್ರೆಸ್ ಕಾರ್ಯಕರ್ತರು ನೋಡಿದ್ದಾರೆ. ಕಾರ್ಯಕರ್ತರು ನೋಡಿ ಅವರಿಗೆ ಕೋಪ ಬಂದಿದೆ. ಯಾಕೆ ಕಿತ್ತಾಕ್ತಾ ಇದ್ದೀರಾ ಅನ್ನುವಂಥ ನಿಟ್ಟಿನಲ್ಲಿ ಮಾತುಕತೆಗಳಾಗಿದೆ. ಆ ನಂತರದಲ್ಲಿ ಮಾತುಕತೆ ನಡೆದು ಆ ನಂತರದಲ್ಲಿ ಸತೀಶ್ ರೆಡ್ಡಿ ಕೂಡ ಆಗಮಿಸ್ತಾರೆ ಮಧ್ಯಾಹ್ನ 3 ಗಂಟೆ ಸುಮಾರಿಗೆ. ಈ ಎಲ್ಲ ಘಟನೆಗಳಿಗೆ ಇಷ್ಟೆಲ್ಲ ಆಗೋದಕ್ಕೆ ಅವಾಂತರಗಳಾಗೋದಕ್ಕೆ ಹಾಗಾದ್ರೆ ಈ ಬ್ಯಾನರ್ ಅನ್ನ ಕಿತ್ತಾಕಿದ್ದೇ ಕಾರಣನ ಅನ್ನುವಂಥ ಪ್ರಶ್ನೆ. ಬ್ಯಾನರ್ ಕಿತ್ತಿರುವಂತಹ ದೃಶ್ಯ ಈಗ ಲಭ್ಯ ಆಗಿದೆ ನೋಡಿ. ಗಮನಿಸ್ತಾ ಇದೀವಲ್ಲ, ಬ್ಯಾನರ್ ಅನ್ನ ಇಮಿಡಿಯೇಟ್ಲಿ ಕಿತ್ತಾಕಿದ್ರು. ಇಮಿಡಿಯೇಟ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಸ್ಥಳಕ್ಕೆ ಬರ್ತಾರೆ. ಸ್ಥಳಕ್ಕೆ ಬಂದ್ರು, ಯಾಕೆ ಕಿತ್ತಾಕಿದ್ರಿ, ಏನ್ ಪ್ರಾಬ್ಲಮ್, ನಾಳೆ ಈ ರೀತಿಯಾಗಿ ಫಂಕ್ಷನ್ ಇದೆ ಹಾಗಾಗಿ ಹಾಕಿರೋದು, ಕಾರ್ಯಕ್ರಮ ಇದೆ ಅನ್ನುವಂಥದ್ದನ್ನ ಹೇಳಿದಂತ ಸಂದರ್ಭದಲ್ಲಿ ಇಲ್ಲಿ ಹಾಕಬೇಡಿ ಅನ್ನೋ ಮಾತುಗಳು ಕೇಳಿ ಬರುತ್ತೆ. ಆ ನಂತರ ಶುರುವಾಗುತ್ತೆ ನೋಡಿ ಎಲ್ಲವೂ ಕೂಡ. ಹಾಗಾದ್ರೆ ಈ ಎಲ್ಲಾ ಘಟನೆಗಳಿಗೆ ಕಾರಣ ಈ ಬ್ಯಾನರ್ ಕಿತ್ತು ಹಾಕಿದ್ದೇನಾ ಅನ್ನೋ ಪ್ರಶ್ನೆ. ಇದೇ ಬ್ಯಾನರ್ ಕಿತ್ತು ಹಾಕಿರೋದು ಮನೆಯ ಸಮೀಪದಲ್ಲೇ, ಅಂದ್ರೆ ರೆಡ್ಡಿ ಮನೆಯ ಸಮೀಪದಲ್ಲೇ ಹಾಕಿದ್ದಂತ ಬ್ಯಾನರ್ ಇದು. ಈ ಘಟನೆ ಯಾವ ರೀತಿ ನಡೀತು, ಹೇಗೆ ನಡೀತು ಅನ್ನೋದನ್ನ ಸೀನ್ ಬೈ ಸೀನ್ ಟೈಮ್ ಲೈನ್ ಅಲ್ಲಿ ಗಮನಿಸ್ತಾ ಇದ್ದೀವಿ. ಎಲ್ಲವೂ ಕೂಡ ಈ ಘಟನೆ ಎಲ್ಲವೂ ಕೂಡ ನಡೀತಲ್ವಾ, ಅದೆಲ್ಲದಕ್ಕೂ ಮೂಲ ಕಾರಣ ಯಾವುದು ಅನ್ನೋದನ್ನ ಗಮನಿಸಿದ್ವಿ. ಈಗ ಅದಾದ ನಂತರ ಏನಾಯ್ತು, 3 ಗಂಟೆಗೆ ಸತೀಶ್ ರೆಡ್ಡಿ ನೇತೃತ್ವದಲ್ಲಿ ಧರಣಿ ಆರಂಭ ಆಗುತ್ತೆ. ಬ್ಯಾನರ್ ಕಿತ್ತಾಕಿದ್ರು ಅಂತ. ಸಂಜೆ 5 ಗಂಟೆಗೆ ಪ್ರತಿಭಟನಾ ಸ್ಥಳಕ್ಕೆ ಸೋಮಶೇಖರ್ ರೆಡ್ಡಿ ಎಂಟ್ರಿ ಕೊಡ್ತಾರೆ. ಯಾವಾಗ ಸೋಮಶೇಖರ್ ರೆಡ್ಡಿ ಎಂಟ್ರಿ ಕೊಡ್ತಾರೋ ಆಗ್ಲೇ ನೋಡಿ ಇತರ ನಾಯಕರಿಗೂ ಕೂಡ ಅಲ್ಲಿ ಒಂದಷ್ಟು ವಾಗ್ವಾದಗಳು ಆಗೋದಕ್ಕೆ ಶುರುವಾಗೋದು. ಸೋಮಶೇಖರ್ ಮತ್ತು ಸತೀಶ್ ರೆಡ್ಡಿ ಇಬ್ಬರ ನಡುವಿನಲ್ಲೂ ಕೂಡ ಜಗಳ ಆಗುತ್ತೆ. ಬಳ್ಳಾರಿಯಲ್ಲಿ ಯಾವಾಗ ಬ್ಯಾನರ್ ಅನ್ನ ಕಿತ್ತಾಕಿದ್ರೋ ಆ ನಂತರದಲ್ಲೇ ಶುರುವಾಗೋದು ನೋಡಿ ಈ ವಾಗ್ವಾದಗಳು. ಆ ನಂತರದಲ್ಲಿ ನಾಯಕರ ಎಂಟ್ರಿ ಆಗ್ತಾರೆ. ಸೋಮಶೇಖರ್ ಬರ್ತಾರೆ, ಶ್ರೀರಾಮುಲು ಬರ್ತಾರೆ, ಸತೀಶ್ ರೆಡ್ಡಿ ಆಗಮಿಸ್ತಾರೆ. ಈ ನಾಯಕರೆಲ್ಲ ಮಾತಾಡ್ಕೊಳ್ತಾ ಇದ್ದಾರೆ. ಯಾವಾಗ ಪರಿಸ್ಥಿತಿ ವಿಕೋಪಕ್ಕೆ ಹೋಯ್ತೋ ಆ ಸಂದರ್ಭದಲ್ಲಿ ಸತೀಶ್ ಗನ್ಮ್ಯಾನ್ ನಿಂದ ಫೈರಿಂಗ್ ಮಾಡೋದಕ್ಕೆ ಶುರುವಾಗುತ್ತೆ.
ಇದೇ ಗುಂಡು ಕಾರ್ಯಕರ್ತ ರಾಜಶೇಖರ್ಗೆ ತಗುಲಿರಬಹುದು. ಸತೀಶ್ ರೆಡ್ಡಿ ಗನ್ಮ್ಯಾನ್ಗಳಿಂದ ಗಾಳಿಯಲ್ಲಿ ಗುಂಡು ಹಾರಿಸಲಾಗುತ್ತೆ. ಆ ನಂತರದಲ್ಲಿ ರೆಡ್ಡಿ ನಿವಾಸದತ್ತಲೂ ಕೂಡ ಗುರಿ ಮಾಡಿ ಈ ಫೈರಿಂಗ್ ಮಾಡಲಾಗುತ್ತೆ. ಸತೀಶ್ ರೆಡ್ಡಿ ಗನ್ಮ್ಯಾನ್ಗಳಿಂದ ಗಾಳಿಯಲ್ಲಿ ಗುಂಡು ಹಾರಿಸಲಾಗುತ್ತೆ. ಮೊದಲಿಗೆ ಬ್ಯಾನರ್ ಅನ್ನ ಕಿತ್ತಾಕ್ತಾರೆ. 3 ಗಂಟೆ ಸುಮಾರಿಗೆ ಈ ಬ್ಯಾನರ್ ಅನ್ನ ಹಾಕ್ತಾ ಇದ್ರು. ಬ್ಯಾನರ್ ಹಾಕಿದ ನಂತರದಲ್ಲಿ ಬ್ಯಾನರ್ ಕಿತ್ತು ಹಾಕಿದ್ರು. ಅದನ್ನ ಕಾಂಗ್ರೆಸ್ ಕಾರ್ಯಕರ್ತರು ಗಮನಿಸಿದ್ರು. ಆ ನಂತರದಲ್ಲಿ ಬ್ಯಾನರ್ ಕಿತ್ತು ಹಾಕಿದ ಗರಂ ಆದ್ರು. ಯಾಕೆ ಕಿತ್ತು ಹಾಕ್ತೀರಾ, ಕಾರ್ಯಕ್ರಮದ ಬ್ಯಾನರ್ ಅದು ಅನ್ನುವಂಥ ಮಾತುಗಳಿಂದ ಶುರುವಾಗುವಂಥ ಈ ಜಗಳ, ವಾಗ್ವಾದ ಇದೆಲ್ಲವೂ ಕೂಡ ಕೈ ಮಿಲಾಯಿಸುವ ಹಂತಕ್ಕೆ ಹೋಗಿ ಜಗಳ ಆಗಿ ಆ ನಂತರ ಫೈರಿಂಗ್ವರೆಗೂ ಕೂಡ ಬಂದಿಲ್ಲತ್ತು. ಮಧ್ಯಾಹ್ನ 3 ಗಂಟೆಗೆ ಶುರುವಾಗಿದ್ದು. ಭರತ್ ರೆಡ್ಡಿ ಆಪ್ತ ಸತೀಶ್ ರೆಡ್ಡಿ 3 ಗಂಟೆಗೆ ಬರ್ತಾರೆ. ಆ ನಂತರದಲ್ಲಿ ಸಂಜೆ ನಂತರದಲ್ಲಿ ಸೋಮಶೇಖರ್ ರೆಡ್ಡಿ ಬರ್ತಾರೆ. ಆ ನಂತರದಲ್ಲಿ ಶ್ರೀರಾಮುಲು ಕೂಡ ಎಂಟ್ರಿ ಆಗ್ತಾರೆ. ಯಾವಾಗ ಬಿಜೆಪಿ ನಾಯಕರು ಎಂಟ್ರಿ ಆದರೂ ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಈ ವಾಗ್ವಾದಗಳು, ಜಗಳ ಮತ್ತಷ್ಟು ತಾರಕಕ್ಕೇರುತ್ತೆ. ಶ್ರೀರಾಮುಲು ಮತ್ತು ಸತೀಶ್ ರೆಡ್ಡಿ ನಡುವೆ ವಾಗ್ವಾದಗಳು ಶುರುವಾಗುತ್ತೆ. ರಾತ್ರಿ ಒಂದು ಸುಮಾರು 7 ರಿಂದ 8 ಗಂಟೆಗೆ ಈ ಜಗಳ ಆಗೋದಕ್ಕೆ ಆರಂಭ ಆಗುತ್ತೆ. ಆನಂತರ ಸರಿಸುಮಾರು 9-9:30 ಸುಮಾರಿಗೆ ಈ ಫೈರಿಂಗ್ ಕೂಡ ಸ್ಟಾರ್ಟ್ ಆಗಿದ್ದು. ಜಗಳ ಯಾವಾಗ ವಿಕೋಪಕ್ಕೆ ಹೋಯ್ತೋ ಆಗ ಗನ್ಮ್ಯಾನ್ಗಳು, ಅದರಲ್ಲೂ ಸತೀಶ್ ರೆಡ್ಡಿಯ ಗನ್ಮ್ಯಾನ್ಗಳಿದ್ರಲ್ಲ, ಅವರು ಗಾಳಿಯಲ್ಲಿ ಗುಂಡು ಹಾರಿಸ್ತಾರೆ. जय वाल्मीकि उधर से चलो जय वाल्मीकि उधर से चलो ಗಮನಿಸ್ತಾ ಇದೀವಲ್ಲ, ಟೈಮ್ ಬೈ ಟೈಮ್ ನೋಡಿದ್ದಾಯ್ತು, ಸೀನ್ ಬೈ ಸೀನ್ ನೋಡಿದ್ದಾಯ್ತು. ಈಗ ಮೊದಲಿಗೆ ಗಮನಿಸ್ತಾ ಇರುವಂತಹ ವಿಜುವಲ್ಸ್, ಅದು ಬ್ಯಾನರ್ ಅನ್ನ ಹಾಕಿರುವಂಥದ್ದು. ಅದರ ಜೊತೆಯಲ್ಲಿ ದೊಣ್ಣೆಗಳು ಸಿಕ್ಕಿದ್ವು ರೆಡ್ಡಿ ಮನೆಯಲ್ಲಿ. ಅದು ಯಾರಿಗೆ ಸಂಬಂಧಪಟ್ಟಿದ್ದು, ಯಾಕಾಗಿ ಬಳಕೆ ಮಾಡಿದ್ರು, ಇದೇ ಸಂದರ್ಭದಲ್ಲಿ ಗಲಾಟೆ ಸಂದರ್ಭದಲ್ಲಿ ಹಲ್ಲೆಗೆ ಬಳಕೆ ಮಾಡಿದ್ದ ಅನ್ನುವಂಥ ಪ್ರಶ್ನೆಗಳಿದ್ವು, ಅನುಮಾನಗಳಿದ್ವು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ವಿಡಿಯೋ ಫುಟೇಜಸ್ ಸಿಕ್ಕಿದೆ ನೋಡಿ. ದೊಣ್ಣೆಯನ್ನು ಹಿಡಿದು ನಿಂತಿದ್ದಾರೆ ಮಹಿಳೆಯರು. ಇದೇ ಗಲಾಟೆ ಸಂದರ್ಭದಲ್ಲಿ ಹಾಗಾದರೆ ದೊಣ್ಣೆ ಹಿಡಿದಿದ್ರ ಅನ್ನೋ ಪ್ರಶ್ನೆ. ಬ್ಯಾನರ್ ಕಿತ್ತಾಕುವಂಥ ವಿಚಾರ, ಕಿತ್ತಾಕಿದ್ದಂಥ ವಿಚಾರ, ಬ್ಯಾನರ್ ಅಳವಡಿಕೆ ಮಾಡುವಂಥ ವಿಚಾರ ಇಲ್ಲಿವರೆಗೂ ಬಂದು ನಿಲ್ಲುತ್ತೆ. ಒಂದು ಜೀವವನ್ನು ಬಲಿ ತಗೊಳುತ್ತೆ ಅಂತಂದರೆ ಇಂಥ ರಾಜಕೀಯ ದ್ವೇಷಕ್ಕೆ ಅಮಾಯಕರು ಬಲಿಯಾಗಬೇಕಾ ಅನ್ನೋ ಪ್ರಶ್ನೆ. ಆದರೆ ಏನಾಗಿದೆ ಅಸಲಿಗೆ ಅನ್ನುವಂಥದ್ದನ್ನು ಈಗಾಗಲೇ ತನಿಖೆ ನಡೆಸಲಾಗ್ತಾ ಇದೆ. ಆದರೆ ಈ ವಿಡಿಯೋಗಳಿದೆಯಲ್ಲ, ಈ ವಿಡಿಯೋಗಳೆಲ್ಲವೂ ಕೂಡ ಒಂದಷ್ಟು ಸತ್ಯಗಳನ್ನು ಹೇಳ್ತಾ ಇದೆ. ಅಸಲಿಗೆ ಏನು ಆಗಿರಬಹುದು ಅಲ್ಲಿ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನು ಈ ವಿಡಿಯೋಗಳು ಕೊಡ್ತಾ ಇದೆ. పేరాడు చెప్పు ఎస్పీ చెప్తుందా జై
जय वाल्मीकि उधर से चलो जय वाल्मीकि उधर से चलो